ಮಾಯಾದವರು ದೈವ ಆಗ್ತಾರೆ. ಆಗ ಇಳಿದಾಗ ಕೋಣಗಳು ಮಾಯ, ಅವನು ಮಾಯ ಅಂತ ಆಯ್ತಲ್ಲಿ. ಸರಿ, ಅವನು ಕೋಣಗಳನ್ನು ತೋರಿಸ್ತಾನೆ. ಒಳ್ಳೆ ಕೋಣಗಳು ಸಿಗ್ತವೆ. ಅದನ್ನ ಬಾಲದಿಂದ ತಲೆ ತನಕ ಬೆಳ್ಳಿಯ ವರಹವನ್ನು ಇಟ್ಟು ತಗೊಂಡು ಬರುವಾಗ ಅದೇ ಮುಂಡ್ಯದ ಬಳಿಗೆ ಬರ್ತಾರೆ. ಬಂದು ಏನ್ ಮಾಡ್ತಾರೆ, ಮೇಲೆ ನೋಡಿದ್ರೆ ಹಲಸಿನ ಮರದಲ್ಲಿ ಹಣ್ಣಾಗಿದೆ. ಇವರಿಗೆ ಸುಸ್ತು ಆಗಿದೆ, ಕೋಣಗಳಿಗೂ ಹಸಿವೆ ಆಗಿದೆ. ನಾರಿಯದ ಬಬ್ಬುವಿಗೆ ಹೇಳ್ತಾನೆ, ಹೋಗಿ ಮರ ಹತ್ತಿ ಕೊಯ್ಯಿ ಅಂತ. ಸಾಮಾನ್ಯವಾಗಿ ದೈವದ ಗುಡಿಗೆ ದೈವಕ್ಕೆ ಬಿಟ್ಟ ಮರದಿಂದ ಹಣ್ಣು ಬಿದ್ರೆ ತಿನ್ಬಹುದು, ದೋಷ ಇಲ್ಲ. ಹೌದಾ, ಇದು ತಿನ್ಬಾರ್ದು ಅಂತ ನಿಯಮ. ಹಾಗೆ ಇವನು ಹತ್ತುತ್ತಾನೆ. ಹತ್ತದಾಗ ಇವನಿಗೆ ಏನೋ ಕಾಠಿಣ್ಯ ಕಾಣಿಸ್ತಿದೆ ದೈವದ್ದು. ಅವನು ಹೇಳ್ತಾನೆ, ದೈವದ ಕಾಠಿಣ್ಯ ಕಾಣಿಸ್ತಿದೆ ಅಂತ. ಆದ್ರೆ ಒಳ್ಳೆಯರು ಹೇಳಿದ್ರೆ ಏನು, ನೀನ್ ಕೆಳಗೆ ಹಾಕು, ಕೊಯ್ದು ಕೆಳಗೆ ಬಿದ್ದದನ್ನು ತಿನ್ಬಹುದಲ್ಲ. ಹಾಗೆ ಬಂದು ಅದನ್ನ ಕೆಳಗೆ ಹಾಕ್ತಾರೆ. ರೆಚ್ಚೆಯನ್ನು ಕೋಣಗಳಿಗೆ ಹಾಕ್ತಾರೆ. ಬಂದು ಹಟ್ಟಿಗೆ ಕಟ್ತಾರೆ. ಹಟ್ಟಿಗೆ ಕಟ್ಟುವಷ್ಟರಲ್ಲಿ ಅರಸರಿಂದ ಓಲೆ ಬರ್ತಿದೆ, ಸತ್ಯದ ಕಂಬಳದಲ್ಲಿ ಓಡಿಸ್ಲಿಕ್ಕೆ ಕೋಣಗಳನ್ನು ತರಬೇಕು ಅಂತ. ಇವರು ಹರಿಕೆ ಏನ್ ಹೇಳ್ಕೊಂಡಿದ್ರು, ಹಿಂದೆ ಬಂದು ಒಂದು ತುತ್ತು ತಿಂದು 2 ತುತ್ತು ತಿನ್ನುವುದರೊಳಗಡೆ ಗೊನೆ ಕಡಿಸ್ತೇನೆ ಅಂತ. ಇಲ್ಲಿ ಅದನ್ನು ಮಾಡದೆ ಅದೇ ಮುಂಡ್ಯಕ್ಕೆ ಸಂಬಂಧಿಸಿದ ಹಲಸಿನ ಹಣ್ಣನ್ನು ತಿಂದಿದ್ದಾರೆ. ಹಾಗೆ ಕೋಣಗಳನ್ನ ಗದ್ದೆಗೆ ಇಳಿಸ್ಲಿಕ್ಕೆ ಮಂಜನಾಳವರಿಗೆ ಆಗುದಿಲ್ಲ. ಕೋಣಗಳು ಹೇಳಿದಾಗ ಕೇಳುದಿಲ್ಲ, ಬಹಳ ಬಲಿಷ್ಠ ಕೋಣಗಳು. ತನ್ನ ಒಡೆಯ ಸೋಲುದನ್ನ ನೋಡ್ಲಿಕ್ಕೆ ಆಗುದಿಲ್ಲ ನಾರಿಯದ ಬಬ್ಬುವಿಗೆ. ಅವನು ಹಿಡಿಯಬಾರದ ಹಠ ಹಿಡಿತಾನೆ. ನಾನು ಸಾಕಿದ ಕರುಗಳಿವು, ನಾನೊಮ್ಮೆ ಪ್ರಯತ್ನ ಪಡ್ತೇನೆ ಅಂತ ಹಿಡಿಯಬಾರದ ಹಠ ಹಿಡಿತಾನೆ. ಮೂಲದವರು ಇಳಿಯಬಾರದ ಗದ್ದೆಗೆ ಇಳಿತಾನೆ. ಆಗ ಇಳಿದಾಗ ಕೋಣಗಳು ಮಾಯ, ಅವನು ಮಾಯ ಅಂತ ಆಯ್ತಲ್ಲಿ.